ಆಲಯದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಹದ್ದಿನಕಲ್ಲು ಶ್ರೀ ಹನುಮಂತರಾಯ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡೋಣ. ಈ ಕ್ಷೇತ್ರವು ಮಂಡ್ಯ ಜಿಲ್ಲೆ ಭೈರಸಂದ್ರದಲ್ಲಿ ಇರುವಂಥ ಬೆಟ್ಟದಲ್ಲಿದೆ. ಈ ಕ್ಷೇತ್ರನಾಥನು ದೆವ್ವ, ಭೂತ, ಪೀಡೆ, ಪಿಶಾಚಿಗಳನ್ನು ಕ್ಷಣದಲ್ಲೇ ಹೊಡೆದೋಡಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾನೆ. ನಿಮ್ಮಲ್ಲಿ ಯಾರಿಗಾದರೂ ಈ ಸಮಸ್ಯೆಗಳಿದ್ದರೆ ಖಂಡಿತ ಈ ಪುಣ್ಯಕ್ಷೇತ್ರಕ್ಕೆ ಒಂದು ಸಾರಿ ನೀವು ಭೇಟಿಯಾಗಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಕ್ಷೇತ್ರದಲ್ಲೇ ಪರಿಹಾರವಿದೆ. ಹಾಗೆಯೇ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂತಂದರೆ ಲಂಕಾಧಿಪತಿಯ ರಾವಣನ ಮಗನಾದ ಇಂದ್ರಜೀತನನ್ನು ಕೂಡ ನಾವು ಇಲ್ಲಿ ದರ್ಶನ ಮಾಡಬಹುದು. ಹಾಗಾಗಿ ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರು ಇನ್ನೂ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರೆಯದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಬನ್ನಿ ಹಾಗಾದರೆ ಈ ಪುಣ್ಯಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿಯೋಣ.
ಸರ್, ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ನಾವೇ ಪ್ರಧಾನ ಅರ್ಚಕರು ಇಲ್ಲಿಗೆ. ನಮ್ಮ ತಾತ ಮುತ್ತಾತರ ಕಾಲದಿಂದ, ಪುರಾತನ ಕಾಲದಿಂದ ನಾವೇ ಪೂಜೆ ಮಾಡ್ಕೊಂಬಂದಿರೋದು. ಇಲ್ಲಿ ಮೇಲುಗಡೆ ಸ್ವಾಮಿ ಮೂಲಾದೇವರಿದು ಕಂಬದಲ್ಲಿ ಇದ್ದಾನೆ. ಇದು ನಾಗಮಂಗಲ ತಾಲೂಕು, ಬೆಳ್ಳೂರು ಹೋಬಳಿ, ಬಿಳುಗುಂದ ಫಸ್ಟು, ಬೈರಸಂದ್ರ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂದ್ಬಿಟ್ಟು ಸ್ವಾಮಿ ಹೆಸರು. ಇಲ್ಲಿ ಮುಂಚೆ ನಾವು ಕಂಡಂಗೆ ನಾವು ಸಣ್ಣ ಹುಡುಗರು ಕಾಲದಿಂದ ಏಕಥರ ಬಂಡೆ ಇತ್ತು. ಆ ಬಂಡೆ ಮೇಲೆ ಸ್ವಾಮಿ ಕಂಬದಲ್ಲಿ ಕೆತ್ತನೆ ಮಾಡಿಬಿಟ್ಟು ಸ್ವಾಮಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸುಮಾರು ಹಳ್ಳಿಗಳಲ್ಲೇ ಹೇಳ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಕಂಬನೇ ಅಷ್ಟು ಕಟ್ಟಾಗಿ ಬಿದ್ದೋಗಿ ನೋಡೋದು, ಅದರದ್ದೇ ಕಂಬ ಅಲ್ಲಿದೆ ನೋಡಿ, ಅದು ಕಟ್ಟಾಗಿ ಬಿದ್ದು ಸ್ವಾಮಿನೇ ಕಂಬ ಎತ್ತು ನಿಂತಿತ್ತಂತೆ. ಹಾಗೆ ಎಲ್ಲ ಬಂದು ಒಂಥರ ಆಶ್ಚರ್ಯ ಆಯ್ತು, ಏನಪ್ಪ ಇದು, ನಾವು ಸ್ಥಾಪನೆ ಮಾಡ್ಬೇಕಂತ ಬಂದಿದ್ವಿ, ಕಂಬನೇ ನಿಂತಿದೆ ಅಂತ ಹೇಳ್ಬಿಟ್ಟು ಆಗ ಎಲ್ಲ ಹಳ್ಳಿಗಳು ಹೇಳ್ಕೊಂಡು ಆಗ ಪರಮಾತ್ಮನ ಇಲ್ಲಿ ಒಂದು ಸ್ಥಾಪನೆ ಮಾಡಿ, ಮತ್ತು ಅಲ್ಲಿ ಕೆಳಗಡೆ ಒಂದು ಪಾದ ಇದೆ, ಒಂದು ಬಂಡೆ ಇತ್ತು. ಆ ಬಂಡೆ ಮೇಲೆ ಒಂಥರ ಹೆಜ್ಜೆ ಥರ ಆಗಿತ್ತು ಸ್ವಾಮಿದು. ಆಗ ನಮ್ಮ ಒಂದು ಇತಿಹಾಸ ಏನಪ್ಪ ಅಂದರೆ, ಭಗವಂತ ಇಲ್ಲಿಂದ ಹಾರಿದ್ದಾನೆ ಅನ್ನೋದು ಒಂದು ಇತಿಹಾಸ ಇದೆ ಅಲ್ಲಿ. ಇವಾಗ ದೇವಸ್ಥಾನ ಕಟ್ಟಕ್ಕೆ ಟ್ರಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಅದು ಪಾದದ ಹತ್ರ ಆಲ್ಟ್ರೇಷನ್ ಮಾಡಿ ಆ ಪಾದದ ಲೆವೆಲ್ಲಿಗೆ ಎಲ್ಲ ಮುಚ್ಚಿರೋದು. ಇಲ್ಲಿ ಈಗ ಸ್ಥಾಪನೆ ಮಾಡಿ ಮತ್ತು ಎಲ್ಲ ಕಡೆ ಬಂದು ಸುತ್ತ ದೇವಸ್ಥಾನ ಮಾಡಬೇಕು ಅಂದ್ಕೊಂಡು ಹಳ್ಳಿ ಜನಗಳು, ನಮ್ಮ ಊರು ಜನ ಬಂದು ಇಲ್ಲೆಲ್ಲ ಸುತ್ತ ಫೌಂಡೇಶನ್ ಮಾಡೋರಂತೆ. ಫೌಂಡೇಶನ್ ಮಾಡ್ಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಬಂದು ಎಷ್ಟು ಫೌಂಡೇಶನ್ ಮಾಡ್ತೋ ಅಷ್ಟು ಮತ್ತೆ ಬೆಳಗ್ಗೆ ಬಿದ್ದೋಗ್ಬಿಡೋದಂತೆ. ಆಗ ಏನಕ್ಕೆ ಹಿಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಾಮಿ ಯಾರಿಗೂ ಕನ್ಸ್ಗೋಗಿ ಹೇಳ್ಬಿಟ್ಟು, ನಾನು ಮಳೇಲಿ ನೆನಿಬೇಕು, ಬಿಸಿಲು ಒಣಬೇಕು, ನಾನು ಪ್ರಪಂಚ ನೋಡಬೇಕು, ನಾನು ಯಾವುದೇ ಕಾರಣಕ್ಕೂ ನೀವು ಮರೆ ಮಾಡಬೇಡಿ ಅಂತೇಳಿ ಸ್ವಾಮಿ ಹೇಳಿದಾಗ ಓಪನ್ ಬಿಟ್ಬಿಟ್ರದ ಬಂಡೆ ಮೇಲೆ ಮಳೇಲಿ ನೆನೆಯೋದು, ಬಿಸಿಲು ಒಣಗೋದು. ನಾವೂ ಆಗಿನ ಕಾಲದಲ್ಲಿ ಮಳೆಯಲ್ಲಿ ಬೇಸಿಗೆ ಕಾಲದಲ್ಲಿ ಆಗಲಿ ನೆನ್ಕೊಂಡು ಒಣಕೊಂಡು ಆ ಪರಮಾತ್ಮನ ಒಂದು ಸೇವೆ ಮಾಡ್ತಾ ಬಂದಿದ್ವಿ. ಮತ್ತು ಇದೇ ಇದು ಮೂಲಾದೇವರು ಕಂಬದಲ್ಲಿದ್ದಾನೆ. ಇದೇ ಸ್ವಾಮಿ ಊರೊಳಗೆ ಉತ್ಸವ ಮೂರ್ತಿ ಮಾಡ್ಕೊಂಡ್ವಿ, ಅಲ್ಲೊಂದು ದೇವಸ್ಥಾನ ಮಾಡಿ ಉತ್ಸವ ಮೂರ್ತಿ ಮಾಡ್ಕೊಂಡು ಅಲ್ಲೂ ವಂಶ ಪರಂಪರೆ ನಮ್ಮ ತಾತ ಮುತ್ತಾತಗಳನ್ನ ನಾವೇನೇ ಪೂಜೆ ಮಾಡ್ಕೊಂಬಂದಿರೋದು. ಅಲ್ಲೂ ಕೆಳಗಡೆನೂ ಆ ಉತ್ಸವ ಮೂರ್ತಿ ಎಲ್ಲೇ ಹೋದ್ರೂ ವ್ಯಾನಲ್ಲಿ ಆಗಲಿ ಕುಣ್ಸಂಗಿಲ್ಲ, ಎಲ್ಲೋದ್ರೂ ಎಡ್ಕೊಂಡೇ ಒತ್ಕೊಂಡು ಹೋಗ್ಬೇಕಾಯ್ತು. ಈಗ ಹೊರಗಡೆ ಸ್ವಾಮಿಗೆ ಯಾರೋ ಇಲ್ಲಿ ಕೈ ಮುಕ್ಕೊಂಡು ಹೋಗಿರ್ತಾರೆ, ನಮಗೆ ಮಕ್ಕಳ ಸಂತಾನ ಇಲ್ಲಪ್ಪ, ನಮಗೆ ಎಂಥದ್ದು ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಭಗವಂತನ ಒಪ್ಕೊಂಡು ಹೋದಾಗ ನಮ್ಮ ಮನೆಗೆ ಕುಣಿಸಿ ಏನೋ ಒಂದು 10 ಜನಕ್ಕೆ ಮರಿಯೋ ಕೋಳಿಯೋ ಕೂದು ಏನೋ ನಿನ್ನ ಭಕ್ತಿ ಮಾಡಿ ಕಳಿಸಿ ಕಣಪ್ಪ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಆ ಪರಮಾತ್ಮ ಕಷ್ಟ ಹೊಡೆದಾಗ ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಕುಡಿಸ್ಲೇಬೇಕು ಅವ್ನ ಮನೆಗೆ. ಅಲ್ಲಿ ಏನೋ ಒಂದು 10 ಜನಕ್ಕೆ ಅನ್ನ ಕೊಟ್ಟು ಭಗವಂತನ ಪ್ರಸಾದ ಮಾಡ್ಬೇಕು ಅಂತೇಳ್ಬಿಟ್ಟು ಒಂದು ಪದ್ಧತಿ ಇತ್ತು. ಹಾಗೆ ಮಾಡಿದ್ವಿ. ವನಮಾಚನಳಿತ ಬರುತ್ತೆ, ಅಮೃತೂರು ಹೋಬಳಿ ಅದು. ಅಲ್ಲಿ ಒಂದು 3 ವರ್ಷಕ್ಕೊಂದು ಸಾರಿ ಸ್ವಾಮಿಗೆ ನಾವು ಕೊಡವು. ಅಲ್ಲೇ ಆಗ ಯಾರು ಈಗ ನಮ್ಮ ಅಪ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರು ಮಾಡಿರ್ತಾರೆ ಭಗವಂತನ ತೊಗೊಂಡೋಗಿ ಮನೆಗೆ ಕುಣಿಸ್ಬೇಕು ಅಂತ ಅವರು ಒಂದು 20 ಜನ ಬಂದು ಇಲ್ಲಿಂದ ನೆಡ್ಕೊಂಡು ಸ್ವಾಮಿ ಒತ್ಕೊಂಡು ನಾವು ನಮ್ಮ ಇಡೀ ನಮ್ಮ ಗ್ರಾಮದವರು ಸಹಿತ ಆ ಭಗವಂತನ ಸನ್ನಿಧಾನದಲ್ಲಿ ನಾವು ಹಿಂದುಗಡೆ ಹೋಗವು. ಪಾಪ ಅವ್ರು ಹೊತ್ಕೊಂಡು ಹೋಗಿ ಹಳ್ಳಿಗೂ ಸುತ್ತಕೊಂಡು ಆಗ ಬರೋ ಒಂದು ಪದ್ಧತಿ ಇತ್ತು. ಇಲ್ಲಿ ಏನಪ್ಪ ಅಂದರೆ ಗಾಳಿ ಶಂಕಿ ಅಂದರೆ ಫೇಮಸ್ ನಮ್ಮ ದೇವ್ರ ಹತ್ರ. ಈಗ ಯಾರೋ ಗಾಳಿ ಬಂದಿರ್ತಾರೆ ಮತ್ತು ಕೆಲವು ಶಂಕಿ ಎಲ್ಲ ಎದ್ಕೊಂಡ್ರೆ ಹೊಟ್ಟೆ ನೋವು, ಸುಸ್ತು, ಸಂಕಟ ಆ ಥರ ಅಂದರೆ ಶಂಕಿ ಕಲ್ಲಂತ ಬರುತ್ತೆ. ಇಲ್ಲಿ ಆಚಾರ ಬರ್ತಾರೆ, ಆಚಾರ ಉಯ್ತಾರೆ. ಮತ್ತು ಗಾಳಿ ಅಂದರೆ ಕೆಲವು ಮೈ ಮೇಲೆ ಬರ್ತವೆ. ಆ ಬಂದಾಗ ನಾವೇನೇ ಇಲ್ಲಿ ಬಿಡಿಸಿ ಏನೋ ಪರಮಾತ್ಮ ನಮಗೆ ಒಳ್ಳೇದು ಮಾಡಿದಾಗ ಭಗವಂತನ ಒಂದು ಭಕ್ತಿಯಾದಿಗಳು ಇಲ್ಲಿ ಸಾಕಷ್ಟು ಅರಿಕೆ ಎಲ್ಲ ಕೊಟ್ಟು ಆ ಪರಮಾತ್ಮನಿಗೆ ಪಾತ್ರರಾಗಿದ್ದಾರೆ. ಮತ್ತು ಭಗವಂತನ ಸನ್ನಿಧಾನದಲ್ಲಿ ಏನಪ್ಪ ಅಂದರೆ ನೋಡಿ, ಪಾದಡಿ ಕೆಳಗಡೆ ಇದೆ ನೋಡಿ, ಅದು ಇಂದ್ರಜೀತ್. ಅದು ನೀವು ಯಾವ ದೇವಸ್ಥಾನಗಳಲ್ಲಿ ನೋಡಲಿ ಆ ಥರ ಒಂದು ಆಂಜನೇಯ ಇರತ್ತ, ಸಾಮಾನ್ಯ ಇಂದ್ರಜೀತಗಳು ಕಮ್ಮಿನೇ. ನಮ್ಮ ಹತ್ರ ಇದೆ ಆ ಭಗವಂತನ ಸನ್ನಿಧಾನದಲ್ಲಿ ನೋಡಿ, ಇಲ್ಲಿದೆ. ನಾವು ಮರಿ ಮಟನ್ ಏನೇ ಮಾಡಿದ್ರು ಅದಕ್ಕೇನೆ ಇಂದ್ರಜೀತ ಇದೆಯಲ್ಲ ನೋಡಿ ಕೆಳಗಡೆ, ಅದಕ್ಕೇನೆ ಭಗವಂತನಿಗೆ ಮೊಸರನ್ನ ಬೆಳ್ದನ್ನ ನೈವೇದ್ಯ ಮಾತ್ರ. ಮತ್ತು ಇಲ್ಲಿ ವಾರಕ್ಕೊಂದು ಸಾರಿ ಪೂಜೆ ಮಾಡ್ತಿದ್ವಿ ಅವಾಗಿನ ಕಾಲದಲ್ಲಿ. ನಮ್ಮ ತಾತರ ಮುತ್ತಾತರ ಕಾಲದಲ್ಲಿ ವಾರಕ್ಕೊಂದು ಸಾರಿ ಶನಿವಾರ ಬಂದು ಇಲ್ಲಿ ಭಗವಂತನಿಗೆ ಅಲ್ಲಿ ಕಲ್ಯಾಣಿ ನೋಡಿ, ಕಲ್ಯಾಣಿಂದ ನೀರು ತೊಗೊಂಬಂದು ಮೈ ತೊಳೆದು ಪೂಜೆ ಮಾಡ್ಕೊಂಡು ಹೋಗಬೇಕು. ಈಗ ಜನ ಸಂದಾಣಿಕೆ ಜಾಸ್ತಿ ಆಗಿರೋದ್ರಿಂದ ಒಂದು ವಾರದಲ್ಲಿ ಶನಿವಾರ ಭಾನುವಾರ ಬರ್ತೀವಿ, ಮತ್ತು ಬುಧವಾರ ಬರ್ತೀವಿ. ಮತ್ತು ಯಾರಿಗೆ ಗಾಳಿ ಶಂಕೆ ಇರ್ತದೆ, ಪಾಪ ಗೊತ್ತಿರಲ್ಲ, ಹುಷಾರದ ಬಂದಿರ್ತಾರೆ, ಬಂದು ನಮ್ಮ ಮನೆ ಹತ್ರ ಕೋಳಿನೋ ಮರಿನೋ ಕೂದು ತಲೆಗೆ ತಂದು ಕೊಟ್ಟು ಅವ್ರು ಬಂದು ನಾವು ಇಲ್ಲಿ ಮಾಡಿಕೊಡ್ತೀವಿ. ಮತ್ತು ಆಚಾರು ಬರ್ತಾರೆ, ಅಲ್ಲಿ ಆಚಾರು ಬಂದು ಅಲ್ಲಿ ಊದಿ ನೋಡಿ, ಗೊಂಬೆಯಲ್ಲೆಲ್ಲ ಆಗಿದೆ ನೋಡಿ, ಇಲ್ಲೆಲ್ಲ ಊದಿದಾರ, ಅದೆಲ್ಲ ಅದೇನೇ ಗಾಳಿ ಶಂಕೆ ಇಡ್ದವ್ರಿಗೆ ಆ ಥರ ಊದಿರೋದಿದೆಲ್ಲ ಇಲ್ಲಿ. ಈಗ ದೇವಸ್ಥಾನ ಕಟ್ಟಿದಾಗ ಇದಂಗೆ ಓಪನ್ ಬಿಟ್ಬಿಟ್ರು. ಭಗವಂತ ನಾನು ಯಾವುದೇ ಕಾರಣಕ್ಕೂ ನಾನು ಮರೆ ಮಾಡೋಕ್ಕೆ ಕೂಡ್ದು ಅಂದಾಗ ಈಗ ದೇವಸ್ಥಾನ ಕಟ್ಟೋಕ್ಕೆ ಟ್ರಸ್ಟ್ ಮಾಡ್ಕೊಂಡ್ಮೇಲೆ ಈಗ ಒಂದು 10 ವರ್ಷದ ಈಚೆಗೆ ಇದೆಲ್ಲ ಟಾಪ್ ಮಾಡಿರೋದು. ಸ್ಟಾಪ್ ಮುಂಚೆ ಏನು ಇಲ್ಲ, ಓಪನ್ನು, ಬಿಸಿಲು ಒಣಗೋದು, ಮಳೆ ನೆನೆಯೋದು ನಾವೇನೇ ನಮ್ಮ ತಾತ ಮುತ್ತಾತರ ಕಾಲದಿಂದ ವಂಶ ಪರಂಪರೆ ನಾವೇ ಪೂಜೆ ಮಾಡ್ಕೊಂಬಂದಿರೋದು. ಇದೇ ಮೂಲ ದೇವರು. ಇದೇ ಉತ್ಸವ ಮೂರ್ತಿನ ಅಲ್ಲೂ ನಮ್ಮ ತಾತ ಮುತ್ತಾತರ ನಾವೇನೇ ಪೂಜೆ ಮಾಡ್ಕೊಂಬಂದಿರೋದು. ಅಲ್ಲಿ ಉತ್ಸವ ಮೂರ್ತಿ ಈಗಲೂ ವರ್ಷಕ್ಕೆ ಒಂದು 5 ಸಾರಿ ತೊಗೊಂಬತ್ತೀವಿ. ಶ್ರಾವಣದಲ್ಲಿ, ದೀಪಾವಳಿ, ಸಂಕ್ರಾಂತಿ,
ಮತ್ತು ಜಮ್ಮು ಸವಾರಿ ಅಂತ ಬರುತ್ತೆ. ಇದು ಈ ಇದ್ರದ್ದು ದಸರಾ ಟೈಮಲ್ಲಿ ತಗೊಂಬಂದು ಆಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ, ಈಗ ಬೆಳಗ್ಗೆ ಒಂದು ಸಾಯಂಕಾಲ 6:30 7 ಗಂಟೆ ತಂದಿರ್ತೀವಿ ಇಲ್ಲಿ. ಈಗ ಮಳೆಗಾಲ ಬರ್ತದೆ, ಆಗ ಭಗವಂತನ ಅಲ್ಲಿ ಕುಂಡಿಸಿ ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ತಲೆಗೆ ಚರ್ಪು ಗಿರ್ಪೆಲ್ಲ ಮಾಡ್ಕೊಂಡು ತಗೊಂಡೋಗೋ ಒಂದು ಪದ್ಧತಿ ಇತ್ತು. ಹಂಗಾಗಿ ಆಗ ಕಾಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಅದು ಪುರಾತನ ಕಾಲ ದೇವಸ್ಥಾನ. ಇದು ವರ್ಷಕ್ಕೆ 5 ಸಾರಿ ತಗೊಂಬಂದು ಮತ್ತು ಯುಗಾದಿ ಹಬ್ಬ ಸೇರಿಸ್ಕೊಂಡು 5 ದಿನಕ್ಕೆ ಜಾತ್ರೆ ಬೀಳುತ್ತೆ ನಮ್ಮದು ಕೆಳಗಡೆ ತೇರು ಬೀದಿ ಅಂತ ಇದೆ. ಆ ತೇರು ಮಾಳದಲ್ಲಿ ಊರೊಳಗಿಂದ ಉಷ್ಠಮೂರ್ತಿ ತಗೊಂಬಂದು ಅಲ್ಲೇ ದೇವಸ್ಥಾನ ಕಟ್ಟಿದ್ದಾರೆ ತೇರು ಬೀದಿಲಿ. ಆ ಸ್ವಾಮಿ ಅಲ್ಲಿ ಕುಣಿಸಿ 5 ದಿನ. ಫಸ್ಟ್ನೇ ದಿನ ಎಲೆಕೊಪ್ಪ ಅಂತ ಬರುತ್ತೆ, ಅವರು ಮನ್ ತಪ್ಪೇನೆ ಪೂಜೆ ಸೋಮನ್ ತಗೊಂಬಂದು ಎಲ್ಲ ಇಡೀ ಊರೇ ಬಂದು ಅಲ್ಲಿ ಹೂವು ಸ್ವಾಮಿಗೆ ಹಣ್ಣು ಕಾಯೆಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಅವತ್ತು ಮಡಿತೇರು ಅಂತ ಹೇಳ್ತಾರೆ. ಮತ್ತು ಅದಾದ ಮಾರನೇ ಬೆಳಿಗ್ಗೆ ಬಿಳುಗುಂದ ಅಂತ ಬರುತ್ತೆ ನೈಟು. ಅವ್ರೂ ಅಲ್ಲೋಗಿ ಮನ್ ತಪ್ಪದೆ ದುಡ್ಡು ಕಾಸು ಎತ್ಕೊಂಡು ಬಂದು ಹೂವು ಪೂಜೆ ಎಲ್ಲ ಸಾಮಾನು ತಗೊಂಬಂದು ಭಗವಂತನಿಗೆ ಅಲ್ಲೂ ಎಳೆದು ತೇರ ಅವರೊಂದು ದಿನ ಮಾಡ್ತಾರೆ. ಮತ್ತು ಅವತ್ತಿನ ಮಾರನೇ ಬೆಳಿಗ್ಗೆ 3ನೇ ದಿನಕ್ಕೆ ದೊಡ್ಡ ತೇರು ಬರುತ್ತೆ. ಅದನ್ನು ಸಹಿತ ಬಿಳುಗುಂದದವರು ಬಂದು ಅವತ್ತು ಪೂಜೆ ಮಾಡಿ ಆ ಇಡೀ ಭಕ್ತಾದಿಗಳೆಲ್ಲ ಎಳಿತಾರೆ. ಮತ್ತು ಅವತ್ತಾದ ಮಾರನೇ ಬೆಳಿಗ್ಗೆ ಬೆಟ್ಟದಕೋಟೆ ಅಂತ ಬರುತ್ತೆ, ಅವ್ರೂ ಮಡಿತೇರು ತಂದು ಅವರು ಮನೆ ಊರ ಕಡೆಯಿಂದ ಪೂಜೆ ಸಂಬಂಧ ತಗೊಂಬಂದು ಅವರು ಎಳೆದು ಮತ್ತು ಅವತ್ತು ಲಾಸ್ಟ್ ದಿವಸ 5ನೇ ದಿನಕ್ಕೆ ಮತ್ತು ಇರುಮಳಿ ಅಂತ ಬರುತ್ತೆ, ಅವರು ಬಂದು ಪೂಜೆ ಸಂಬಂಧ ತಗೊಂಬಂದು ಭಗವಂತನ ಇಲ್ಲಿ ತೇರು ಬೀದಿಯಿಂದ ಊರೊಳಗೆ ತಗೊಂಡೋಗಿ ಅಲ್ಲಿ ದೇವಸ್ಥಾನ ಉತ್ಸವ ಮೂರ್ತಿಗೆ ಎಲ್ಲಿತ್ತು ಅಲ್ಲಿ ಕುಣಿಸ್ತಾರೆ. ಕುಣಿಸಿ ಚರ್ಪಗಿರೆಲ್ಲ ಮಾಡಿಬಿಟ್ಟು ಈಗ ಹೋಗ್ತಾಯಿದ್ದಾರೆ. ಅವತ್ತಿನ ಹಿಂಗೆ ನಡ್ಕೊಂಬರ್ತಾಯಿದೆ ಪದ್ಧತಿ, ಇವತ್ತು ಅದೇ ರೀತಿ ನಡ್ಕೊಂಬರ್ತಾಯಿದೆ. ಅಲ್ಲಿ 10 ವರ್ಷ ನಮ್ಮಲ್ಲಿ ಇಲ್ಲಿ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಏನಕ್ಕಪ್ಪ ಅಂದರೆ ಇಲ್ಲಿ ಬೇಜಾನು ಹದ್ದುಗಳಿದ್ದಾವೆ. ಕೆಲವು ಈಗ ದೇವಸ್ಥಾನಗಳು ಪುಣ್ಯಸ್ಥಾನಗಳು ಹೋಗಿ ನೋಡಿದ್ದಾರೆ, ಜನಗಳು ನೋಡಿರ್ತಾರೆ. ಅಲ್ಲಿ ಈ ಥರ ಹದ್ದಿರಲ್ಲ. ಇಲ್ಲಿ ಏನಪ್ಪ ಈ ಥರ ಭಯಂಕರವಾದ ಹದ್ದುಗಳಿದೆಯಲ್ಲ, ಅದಕ್ಕೆ ಹೇಳ್ಬಿಟ್ಟು ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಒಂದು ಆ ಇತಿಹಾಸದಲ್ಲಿ ಏನು ಹೆಸರಾಗಿದೆಯೋ ಇವತ್ತು ಅದೇ ಥರ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಒಂದು ಹೆಸರಾಗಿದೆ. ಇಲ್ಲಿ ಬೆಂಗಳೂರಿಂದ ಬಂದರೆ ಯಡಿಯೂರು ಹತ್ರ ಹೇಳ್ಕೋಬೇಕು, ವೆಹಿಕಲ್ಸ್ ಇಲ್ದ ಹೋದರೆ. ಯಡಿಯೂರಿಂದ ಅಲ್ಲಿ ಆಟೋ ಪಾಟೋನ ಮಾಡ್ಕೊಂಡು ಬಂದು ಅಲ್ಲಿ ಆಟೋದವ್ರಿಗೆ ಗೊತ್ತಿರ್ತದೆ ಅವ್ರಿಗೆ ಹದ್ದಿನಕಲ್ಲು ಆಂಜನೇಯ ಬೆಟ್ಟ ಅಂದರೆ ಅವರೇ ತಂದು ಊರಿಗೆ ಬಿಡ್ತಾರೆ. ಮತ್ತು ಹಾಸನ ಕಡೆಯಿಂದ ಬಂದವರಿಗೆ ಬೆಳ್ಳು ಕ್ರಾಸ್ ಅಂತ ಬರುತ್ತೆ, ಅಲ್ಲಿ ಇಳ್ಕೋಬೇಕು. ಅಲ್ಲೂ ಆಟೋ ಪಾಟ ಇರ್ತಾರೆ, ಅವರು ತಗೊಂಡೋಗಿ ಹದ್ದಿನಕಲ್ಗಪ್ಪ ಗೊತ್ತಿಲ್ಲ ಅಂದರೆ ತಂದು ಅವ್ರು ನಮ್ಮ ಗೊತ್ತಿರ್ತದಲ್ಲ ಇಲ್ಲಿ ಎಲ್ಲ ಏರಿದಿರೋರಿಗೆ ತಂದು ಬಿಟ್ಟಿರ್ತಾರೆ. ಮತ್ತು ವೆಹಿಕಲ್ಸ್ ಇರೋರು ಬೆಂಗಳೂರಿಂದ ಬಂದರೆ ಇಲ್ಲಿ ಹೈವೇ ರೋಡಲ್ಲಿ ಆರ್ಚಿದೆ, ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಆರ್ಚಿದೆ. ಅಲ್ಲಿಂದ ಒಳಗಡೆ ಬಂದು ಒಂದು 3 ಕಿಲೋಮೀಟ್ರು ಫಾದ್ ಹತ್ರ ಬರುತ್ತೆ ಕಾಡಿ. ಫಾದ್ ಹತ್ರ ನಿಲ್ಲಿಸ್ಬಿಟ್ಟು ಮೇಲ್ಗಡೆ 2 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ವೆಹಿಕಲ್ಸು ಮೇಲ್ಗಡೆ ಯಾವ ಇಲ್ಲ ಇಲ್ಲಿ. ಈ ಕಡೆ ಹಾಸನ ಕಡೆಯಿಂದ ಬಂದರೂ ಅಷ್ಟೇ, ಬೆಳ್ಳು ಕ್ರಾಸಿಂದ ಅದೇ ಬೆಂಗಳೂರು ರೋಡಲ್ಲಿ ಬಂದರೆ ಅಲ್ಲಿ ಆರ್ಚಿದೆಯಲ್ಲ ರೋಡ್ ಹತ್ರ, ಆ ಆರ್ಚಿಂದ ಬೆಳಗಡೆ 3 ಕಿಲೋಮೀಟ್ರ್ ಆಗುತ್ತೆ. ಬಂದು ತಿರ್ಕೊಂಡು ಅಲ್ಲಿ ಫಾತ್ಕಲ್ ಹತ್ರ ನಿಲ್ಲಿಸ್ಬಿಟ್ಟು ಅವರು 2 ಕಿಲೋಮೀಟ್ರ್ ಬೆಟ್ಟ ಹತ್ಬೇಕು. ಈ ಥರ ಪದ್ಧತಿ ಇದೆ. ನಮ್ಮ ಬೆಟ್ಟಕ್ಕೆ ಯಾವುದೇ ರೂಟ್ ಬರಂದ್ರೂ ಬರ್ಬೋದು, ಎಲ್ಲ ಕಡೆ ಬರ್ಬೋದು. ಏನೀಗ ಮಂಡ್ಯ ಮೈಸೂರು ಆ ಕಡೆಯಿಂದ ಬಂದ್ರೂ ಬೆಳ್ಳು ಕ್ರಾಸಲ್ಲಿ ಇಳ್ಕೋಬೇಕು, ಹಾಸನ ಕಡೆಯಿಂದ ಬಂದ್ರೂ ಬೆಳ್ಳು ಕ್ರಾಸಲ್ಲಿ ಇಳ್ಕೋಬೇಕು. ವೆಹಿಕಲ್ಸಲ್ಲಿ ಬಂದರೆ ಡೈರೆಕ್ಟಾಗಿ ಬರ್ಬೋದು. ಈಗ ಕೆಲವು ಬಸ್ನ ಬಂದಿರ್ತಾರೆ, ಗೊತ್ತಿರಲ್ಲ, ಇಳ್ಕೊಂಡು ಬೆಳ್ಳು ಕ್ರಾಸಿಂದ ಈ ಕಡೆ ಆಟೋದಲ್ಲಿ ಬಂದು ಇಳ್ಕೋಬೋದು. ಮಕ್ಕಳಿರಲ್ಲ ಕೆಲವ್ರಿಗೆ, ಏನೋ ಪರಮಾತ್ಮನ ಸನ್ನಿಧಾನದಲ್ಲಿ ಒಂದು ಎಂಥದಾರು ಒಂದು ಸಂತಾನ ಭಾಗ್ಯ ಕೊಡಪ್ಪ ಅಂತೇಳಿ ಕೇಳ್ಕೊಂಡೋದ್ರೆ ಅದಾಗೆ ಆಗುತ್ತೆ. ಭಗವಂತನ ಕೃಪೆಯಿಂದ ಆದಾಗ ಅವ್ನಿಗೇನು ಅರ್ಕೆ ಅಂದ್ಕೊಂಡಿದ್ರೆ ಒಂದು ಅಭಿಷೇಕ ಮಾಡೋದು, ಇಲ್ಲ ಇಲ್ಲಿ ನಾಮಕರಣ ಮಾಡೋದು, ಇಲ್ಲೇ ಒಂದು ಮರಿ ಕೂದು ಒಂದು 10 ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋ ಒಂದು ಇದಿರ್ತದೆ. ಆ ಭಗವಂತನ ಏನೇ ಅಂದ್ಕೊಂಡಿದ್ರು ಅವ್ನ ಕೋರಿಕೆಲ್ಲ ನೆರವೇರಿಸ್ತಾ ಇದ್ದಾನೆ ಇಲ್ಲಿವರೆಗೂ. ಒಂದು ಕೆಲಸದರೇ ಆಗಲಿ, ಒಂದು ಮಕ್ಕಳು ಸಂತಾನ ಬಗ್ಗೆ ಆಗಲಿ, ಈಗ ಕೆಲವು ಮನೆಗಳಲ್ಲಿ ಏನೋ ಅಡಚಣೆ ಆದ್ರೂ ಆಗಲಿ, ಈ ಪರಮಾತ್ಮನ ಹತ್ರ ಬಂದು ನೋಡಪ್ಪ ನಮಗೆ ಹಿಂಗೆ ಕಷ್ಟ ಇದೆ, ನಮಗೆ ನೀನು ಪರಿಹಾರ ಮಾಡ್ಬೇಕಣಪ್ಪ, ನನಗೆ ವರ್ಷಕ್ಕೊಂದು ಸಾರಿ ಬಂದು ನೀನು ಪೂಜೆ ಕೊಟ್ಟು ನೀನು ಒಕ್ಕಲಾಗ್ತೀಯ ಅಂದ್ರೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿವರೆಗೂ ಯಾವುದೇ ಥರವಾದಂಥ ಯಾರಿಗೂ ಆ ಭಗವಂತನ ನಂಬ್ಕೊಂಡೋದ್ರಿಗೆ ಒಳ್ಳೆಯದಾಗಿದೆ ಹೊರತು ನಮಗೆ ಇಲ್ಲಿ ಬಂದಾಗ ಏನೂ ಆಗಲ್ಲ ಅಂತ ಬಾಯಿ ನಾವು ಇಲ್ಲಿವರೆಗೂ ಕೇಳಿಲ್ಲ. ನಾವು ಇಲ್ಲಿವರೆಗೂ ಈಗ ಮೊನ್ನೆ ಯಾರೋ ಬಂದಿದ್ದರು, ಎಲ್ಲೋ ಎಷ್ಟೋ ವರ್ಷಗಳಿಂದ ಗಾಳಿ ಬಂದು ಪಾಪ ಎಲ್ಲ ಕಡೆ ಸಾಕಾಗಿ ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೆಯದಾಗಿದೆ ಗುರುಗಳೇ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಈ ಥರ ಎಲ್ಲ ಪ್ರಸಿದ್ಧವಾಗಿ ನಡೀತಾ ಇದೆ ಸರ್ ಇಲ್ಲಿವರೆಗೂ. ಭಕ್ತಾದಿಗಳದ ವಿನಂತಿ, ಈ ಪರಮಾತ್ಮನ ಸನ್ನಿಧಾನದಲ್ಲಿ ನಿಮ್ಮ ಕಷ್ಟ ಕಾರ್ಯಗಳು ಏನೇ ಇದ್ರೂ ಭಗವಂತನಿಗೆ 2 ಕಿಲೋಮೀಟ್ರ್ ಬೆಟ್ಟ ಹತ್ತು ಬಂದು ನೀವು ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ನೀವೆಲ್ಲ ಭಕ್ತಾದಿಗಳು ಕೇಳ್ಕೊಳ್ಳಿ. ಆ ಪರಮಾತ್ಮ ನಿಮ್ಮ ಕಷ್ಟ ಕಾರ್ಯ ಎಲ್ಲನೂ ನೆರವೇರಿಸಿಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ.